ಕಾಲ ಭೈರವೇಶ್ವರ ಶಿವಣ್ಣಂದು ಲಾಸ್ಟ್ ಬ್ಯಾಟ್ರಿ ಇದೆಯಲ್ಲ, ಅದು ಜನಕ್ಕೆ ಒಳ್ಳೆ ಸಂದೇಶ. ಸೂಪರ್ ಆಗಿದೆ ಪಿಕ್ಚರ್. ಚೆನ್ನಾಗಿದೆ ಸರ್, ಸೂಪರ್ ಸಕ್ಕತ್ತಾಗಿದೆ ಬಿಡಿ ಸರ್, ಸಕ್ಕತ್ತಾಗಿದೆ. ಸೂಪರ್ ಆಗಿದೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಶಿವರಾಜ್ ಕುಮಾರ್ 101 ಫಿಲಮ್ಗೆಲ್ಲ 501 ಫಿಲಮ್ ಮಾಡಿದವರು ಹೇಳಿಲ್ಲ. ಸೂಪರ್ ಫಿಲಮ್. ಸೂಪರ್ ಆಗಿದೆ ಸರ್ ಫಿಲಮ್. ಫಿಲಮ್ ಹೆಸರು ಮಾತ್ರ 45 ಸಲ ನೋಡ್ಬೇಕು ಫಿಲಮ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೂಪರ್ ಸರ್. ಶಿವಣ್ಣ ಆಕ್ಟಿಂಗ್ ಮಾತ್ರ ಸೂಪರ್ ಆಯ್ತಾ. ಇನ್ನೂ 10 ಸತಿ ನೋಡಿದ್ರೆ ಸೂಪರ್ ಫಿಲಮ್. ಶಿವಣ್ಣ ನೆಗಡಿ ಸೂಪರ್. ಕನ್ನಡ ಚಿತ್ರ ಥಿಯೇಟರ್ಗೆ ಬಂದು ದಯವಿಟ್ಟು ನೋಡಿ, ಪೈರಸಿ ನೋಡಬೇಡಿ. ಜನ ಬುದ್ಧಿವಂತರು ಯಾವ ತರ ಇದಾರೆ ಅಂತ ನೋಡಿ, ಚಿತ್ರ ನೋಡಿ. ಬಹಳ ಚೆನ್ನಾಗಿದೆ ಪಿಕ್ಚರ್. ಮೋಸ ಹೋಗ್ಬೇಡಿ, ಥಿಯೇಟರ್ ಅಲ್ಲಿ ಬಂದು ಪಿಕ್ಚರ್ ನೋಡಿ. ಸೂಪರ್ 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 ಫಿಲಮ್ ಸೂಪರ್. ಸೂಪರ್ ಸೂಪರ್ ಚೆನ್ನಾಗಿ ಬಂದಿದೆ. ನೋಡು ಒಂದ್ ಮೂವಿ ಚೆನ್ನಾಗಿದೆ. ಮೂವಿ ಸೂಪರ್ ಆಗಿದೆ. ಸೂಪರ್ ಮೂವಿ ಸರ್. ಸೂಪರ್ ಆಗಿದೆ. ಚೆನ್ನಾಗಿದೆ ಸೂಪರ್. ಶಿವಪ್ಪ ಫಂಟಾಸ್ಟಿಕ್. ಚೆನ್ನಾಗಿ ಮಾಡಿದೆ. ಶಿವಣ್ಣ ಹೈಲೈಟ್ ಸರ್, ಸಕ್ಕದ ಮಾಡಿದ್ದಾರೆ ಸರ್. ಸೂಪರ್ ಆಗಿದೆ ಫಿಲಮ್. ಡಿಸೆಂಬರ್ ತಿಂಗಳಲ್ಲಿ 2025ಕ್ಕೆ ನೆಕ್ಸ್ಟ್ ಲೆವೆಲ್ ಫಿಲಮ್ಗಳು ಕೊಟ್ಟಿದ್ದಾರೆ. ಅದ್ರಲ್ಲಿ 45 ಒಂದು ಸಕ್ಕದ ಮಾಡಿದ್ದಾರೆ. ಶಿವಣ್ಣ ಆಗ್ಲಿ, ಉಪೇಂದ್ರ ಅವರಾಗ್ಲಿ, ಶೆಟ್ರ್ ಆಗ್ಲಿ ಸಕ್ಕದಾಗಿ ಆಕ್ಟ್ ಮಾಡಿದ್ದಾರೆ. ಎಲ್ಲರೂ ಬಂದು ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ. ತುಂಬಾ ಚೆನ್ನಾಗಿದೆ ಪಿಕ್ಚರ್. ಚೆನ್ನಾಗಿದೆ ಸರ್. ಏನ್ ಹೇಳ್ಬೇಕು ಹೇಳಿ, ಅವ್ರ ಆಕ್ಟಿಂಗ್ ಚೆನ್ನಾಗಿದೆ, ಎಲ್ಲಾರ ಆಕ್ಟಿಂಗೂನು. ಬಟ್ ಅರ್ಜುನ್ ಜನ್ಯ ಅವರು ಫಸ್ಟ್ ಡೈರೆಕ್ಟ್ ಮಾಡೋರೆ ಸರಿ ಇಲ್ಲ ಅಷ್ಟೇ. ಅದ್ಭುತವಾಗಿದೆ. ಸೂಪರ್ ಮೂವಿ. ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ, ನೋಡ್ಬೋದು. ಸೂಪರ್ ಆಗಿದೆ ಇವರು. ಜೈ ಶಿವಣ್ಣ. ಸೂಪರ್. ಶಿವಣ್ಣ ಆಗಿ ಸೂಪರ್. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಅದ್ಭುತವಾಗಿದೆ. ಸೂಪರ್ ಆಗಿದೆ ಪಿಕ್ಚರ್ ಮಾತ್ರ. ಚೆನ್ನಾಗಿದೆ. ಶಿವಣ್ಣ ಆಕ್ಟಿಂಗ್ ಸೂಪರ್ ಆಗಿ ಮಾಡೋರೆ. ಶಿವಣ್ಣ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಸಖತ್ತಾಗಿದೆ. ಸ್ಕ್ರೀನ್ ಪ್ಲೇ ಮಾತ್ರ ಸೂಪರ್ ಆಗಿದೆ. ಸೂಪರ್ ಸರ್. ಸಿನಿಮಾ ಸೂಪರ್. 100 ಪಕ್ಕ. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಒಳ್ಳೊಳ್ಳೆ ಸಂದೇಶ ಇದೆ ಸರ್ ಮೂವಿನಲ್ಲಿ. ಶಿವಣ್ಣ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಭಾರಿ ಅದ್ಭುತವಾಗಿ ಮೂಡ್ ಬಂದಿದೆ. ಉಪೇಂದ್ರ ಅಭಿನಯ, ರಾಜ್ಬಿ ಶೆಟ್ಟಿ ಅಭಿನಯ, ಒಳ್ಳೊಳ್ಳೆ ಸಂದೇಶ ಇದೆ ಸರ್. ತಾಳ್ಮೆಯಿಂದ ಪೇಷನ್ಸ್ ಇಂದ ಕೂತ್ಕೊಂಡು ಫಿಲಂ ನೋಡ್ಬೇಕು. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಚೆನ್ನಾಗಿ ಮೂಡ್ ಬಂದಿದೆ. ಭಾರಿ ಖುಷಿ ಆಯ್ತು. ಇನ್ನೂ ಒಂದ್ಸಲ ಬಂದು ನೋಡ್ತೀವಿ ಸರ್ ನಾವು. ಥ್ಯಾಂಕ್ ಯು ಸರ್. ನಾನು ಫಿಲಂ ನೋಡಕ್ ಬಂದಿದ್ದು ಶಿವಣ್ಣ ಮತ್ತು ಉಪೇಂದ್ರ ಅವ್ರಿಗೆ. ಇಲ್ಲಿ ಸರ್ಪ್ರೈಸ್ ಭಾಗ್ಯ ಸಿಕ್ಕಿದೆ. ಅರ್ಜುನ್ ಜನ್ಯ ಅವರು ಬರೀ ಸಂಗೀತ ನಿರ್ದೇಶನ ಅಲ್ಲ, ಫಿಲಂ ಡೈರೆಕ್ಷನ್ ಆಗಿದ್ದಾರೆ. ಸೊ ಅರ್ಜುನ್ ಸರ್ ಜನ್ಯ ಇಸ್ ದ ರಿಯಲ್ ಹೀರೋ ಆಫ್ ದ ಫಿಲಂ ಸರ್. ನಾನೊಂದ್ ಹೇಳ್ಬೇಕಂದ್ರೆ, ಥಿಯೇಟರ್ಗೆ ಜನ ಬರಲ್ಲ ಅಂತಾರಲ್ಲ. ಫಿಲಂ ರಿಲೀಸ್ ಆಗಿದೆ, ಜನ ಯಾಕಿಲ್ಲ ನೋಡಿ. ಆ ಕಡೆಯಿಂದ ತಿರುಗಿಸಿ. ಒಳ್ಳೆ ಫಿಲಂ ಅಂದ್ರೆ ಎಲ್ಲರೂ ಬರ್ತಾರೆ. ಎಲ್ಲ ಅದು ಮೀಡಿಯಾದಲ್ಲೆಲ್ಲ ಹೇಳ್ತಾರೆ ಫಿಲಮು ಬರ್ತಾ ಇಲ್ಲ, ಕನ್ನಡ ಇಂಡಸ್ಟ್ರಿ ಬಿದ್ದೋಯ್ತು ಅಂತ. ಯಾವ್ದೇ ಕನ್ನಡ ಇಂಡಸ್ಟ್ರಿ ಬೀಳಲ್ಲ. ಯಾಕಂದ್ರೆ ಡಾಕ್ಟರ್ ಶಿವಣ್ಣ ಇದಾರೆ, ರಿಯಲ್ ಸ್ಟಾರ್ ಉಪೇಂದ್ರ ಅವ್ರು ಇದಾರೆ, ಸುದೀಪ್ ಇದಾರೆ, ದರ್ಶನ್ ಇದಾರೆ. ಎಲ್ಲಾರ್ದು ನೋಡ್ಬೇಕು. ನಾವ್ ಬೆಳೆಸ್ತಾ ಇದ್ರೆ ತಾನೆ ಇವಾಗ ಇಂಡಸ್ಟ್ರಿ ಅನ್ನೋದು. ನಾವೇ ಬೆಳೆಸಿಲ್ಲ ಅಂದ್ರೆ ಇನ್ನೇನಕ್ಕೆ? ಅವ್ರ ಭಾಷೆ ಇವ್ರ ಭಾಷೆ, ಕನ್ನಡ ತೆಲುಗು ಅದು ಇದು ನೋಡಕ್ ಹೋಗ್ತಾರೆ. ಕನ್ನಡ ಫಿಲಂನ ಬೆಳೆಸ್ರಿ, ಅವಾಗ ಬೆಳೀತದೆ. ಇವಾಗ ಫಿಲಂ ಜನ ಇಲ್ಲ, ಹಂಗೆ ಅಂತ ಹೇಳ್ತಾರೆ. ಇವಾಗ ಜನ ಇಲ್ವಾ? ಯಾಕಿಲ್ಲ? ಚೆನ್ನಾಗಿದ್ರೆ ಎಲ್ಲಾ ಕಡೆ ಜನ ಇರ್ತಾರೆ. ಆ ತಮಿಳು ತೆಲುಗು ಎಲ್ಲ ನೋಡಕ್ ಹೋಗ್ತಾರೆ. ಏನಕ್ಕೆ ನೋಡಕ್ ಹೋಗ್ತಾರೆ? ಕನ್ನಡ ಫಿಲಂ ಬೆಳೆಸ್ಬೇಕಾದ್ರೆ ನಾವ್ ಬೆಳೆಸ್ಬೇಕು. ಬಟ್ ಕನ್ನಡ ಮೇಯ್ನು, ಮಿಕ್ಕಿದೆಲ್ಲ ಆಮೇಲೆ. ಸೂಪರ್ ಆಗಿದೆ ಫಿಲಮು. ನಾಳೆ ಬೆಳಗ್ಗೆ ತಿರ್ಗಾ ಬರ್ಬೇಕು. ಗಂಟ್ಲು ಹೋಗ್ಬಿಡಿ ಬಡ್ಕೊಂಡು ನಮ್ಮ ಉಪ್ಪಿ ಬಸ್ಸು ಮತ್ತೆ ರಿಯಲ್ ಸ್ಟಾರ್ದು ಎಲ್ಲ ನೋಡಿ.
ಫಿದಾ ಆಗ್ಬಿಟ್ಟಿದೀವಿ, ಮಸ್ತ್ ಆಗಿದೆ. ಶಿವಾನನ್ ಆಕ್ಟಿಂಗ್ ಮಾತ್ರ ಸೂಪರ್. ಸಕಲಾಗಿದೆ ಸರ್. ಎಲ್ಲರೂ ಪ್ರತಿಯೊಬ್ಬರು ಬಂದು ನೋಡ್ಬೇಕು ಪಿಕ್ಚರ್ನ. ಅಷ್ಟು ಚೆನ್ನಾಗಿ ತೆಗ್ದಿದ್ದಾರೆ. ಒಬ್ಬ ಮನುಷ್ಯ ಗಾಡಿ ಓಡಿಸ್ಬೇಕಂದ್ರೆ ಹೆಂಗ್ ಓಡಿಸ್ಬೇಕು, ಏನ್ ಮಾಡ್ಬೇಕು, ಹೆಂಗಿರ್ಬೇಕು ಒಂದು ಜೀವನದಲ್ಲಿ ಅನ್ನೋದೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಂಟರ್ವಲ್ ಮಾತ್ರ ಬ್ಲಾಕ್ ಬಸ್ಟರ್. ಸಖತ್ತಾಗಿತ್ತು ಅಣ್ಣ. ಶಿವ ತಾಂಡವನೇ ಅವ್ನು ನೋಡ್ತೀರಾ ಬಿಡಿ. ಕ್ಲೈಮ್ಯಾಕ್ಸ್ ಇದೆ ಅದೇ ಹುಡುಗಿರ್ದು. ಸಖತ್ತಾಗಿದೆ. ಈ ತರ ಫಿಲಂ ಯಾರು ಮಾಡಕ್ಕಾಗಲ್ಲ. ಅರ್ಜುನ್ ಜನ್ಯ ಅವರಿಗೆ ಫುಲ್ ಥ್ಯಾಂಕ್ಸ್ ಹೇಳ್ಬೇಕು. ಶಿವರಾಜ್ ಕುಮಾರ್ ಎಂಟ್ರಿ ಮಾತ್ರ ಸೂಪರ್ ಆಗಿದೆ. ಉಪೇಂದ್ರ ಮಾತ್ರ ಸಖತ್ತಾಗಿ ಮಾಡೋರು, ಸೂಪರ್ ಆಗಿ ಮಾಡೋರು. ರಾಜ್ಬಿ ಶೆಟ್ಟಿ ಅವರು ಅವರಿಗೆ ಫಸ್ಟ್ ಅಲ್ಲಿ ಗೊತ್ತೇ ಆಗಲ್ಲ ಯಾರು ಏನು ಅಂತ. ಸಖತ್ತಾಗಿದೆ. 100 ಡೇಸ್ ಒಲ್ಲತ್ತೆ ಫಿಲಂ. ಅರ್ಜುನ್ ಜನ್ಯ ಅವರು ಫಸ್ಟ್ನೇ ಡೈರೆಕ್ಷನ್ ಅವರು ಸಖತ್ತಾಗಿ ಮಾಡಿದ್ದಾರೆ ಸರ್. ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಶಿವಣ್ಣ ಮತ್ತು ಉಪೇಂದ್ರ ಲೆಜೆಂಡ್ ಗಳು ಸರ್. ನಿಜವಾಗ್ಲು ಈ ರೀತಿ ಆಕ್ಟಿಂಗ್ ಮಾಡ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ಯಾಕಂದ್ರೆ ನಾವು ಮಾಡೋ ಪ್ರತಿ ಒಂದು ಮಿಸ್ಟೇಕ್ ನ ಈ ಸಿನಿಮಾದಲ್ಲಿ ಕರೆಕ್ಟ್ ಆಗಿ ತೋರಿಸಿದ್ದಾರೆ. ಒಂದು ಬೇಜವಾಬ್ದಾರಿತನ ಇರ್ಬೋದು, ಪ್ರತಿಯೊಬ್ರು ಒಂದು ಅರ್ಥ ಮಾಡ್ಕೊಳ್ಳೋದು ಕರೆಕ್ಟ್ ಆಗಿ ತೋರಿಸಿದ್ದಾರೆ. ಅರ್ಜುನ್ ಜನ್ಯ ಅವರು ಬೆಸ್ಟ್ ಡೈರೆಕ್ಷನ್ ಮಾತ್ರ ಸೂಪರ್ ಬೆಸ್ಟ್ ಮಾಡಿದ್ದಾರೆ ಸರ್. ಒಳ್ಳೆ ಡೈರೆಕ್ಷನ್. ಮತ್ ಶಿವಣ್ಣನ ಆಕ್ಟಿಂಗ್ ಮಾತ್ರ ಚಿಂದಿ ಸರ್. ಇದರಲ್ಲಿ ಶಿವಣ್ಣನ ಯಾವುದೇ ಸಿನಿಮಾದಲ್ಲೂ ಈ ರೀತಿ ನೋಡಿರಲಿಲ್ಲ, ಇಷ್ಟೊಂದು ಅವತಾರದಲ್ಲಿ ನೋಡಿರಲಿಲ್ಲ. ದೇವ್ರ ಮನೇಲಿ ದೇವ್ರ ಫೋಟೋದಲ್ಲಿ ಶಿವಣ್ಣನ ಹೆಂಗ್ ನೋಡ್ತೀವಿ, ಥಿಯೇಟರ್ ಒಳಗಡೆ ಕ್ಲೈಮ್ಯಾಕ್ಸ್ ಅಲ್ಲಿ ಸೇಮ್ ಟು ಸೇಮ್ ಹಂಗೆ ನೋಡ್ತೀವಿ ಸರ್. ಆ ಸೀನ್ ಬಂದಾಗ ನಿಜವಾಗ್ಲು ಎಲ್ರು ಚಪ್ಪಲಿ ನೋಡ್ಬೇಕು ಸರ್. ಹಂಗಿದೆ ಸೀನ್ ಮಾತ್ರ. ನಿಜವಾಗ್ಲು ಇಡೀ ಕುಂತಿರೋರು ಅಷ್ಟು ಜನನು ಕಳ್ಸೋಗ್ಬಿಟ್ಟಾರೆ. ಯಾಕಂದ್ರೆ ಸೇಮ್ ಫೋಟೋದಲ್ಲಿ ಶಿವನ್ ಫೋಟೋ ಹೆಂಗಿರುತ್ತೋ ಸೇಮ್ ಥಿಯೇಟರ್ ಒಳಗಡೆ ಸ್ಕ್ರೀನ್ ಮೇಲೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಸೇಮ್ ಟು ಸೇಮ್. ಆ ಶಿವನ ಇಲ್ಲ ಈ ಶಿವನ ಎರಡು ಕನ್ಫ್ಯೂಸ್ ಆಗ್ಬಿಡ್ಬೇಕು ಯಾರು ಶಿವ ಅಂತ. ಸೇಮ್ ಆ ರೀತಿ ಸಖತ್ತಾಗಿ ತೋರಿಸಿದಾರೆ. ಉಪ್ಪಿ ಸರ್ ಮತ್ತೆ ಶಿವಣ್ಣ ಇಬ್ರು ಮಾತ್ರ ಲೆಜೆಂಡ್ ಆಕ್ಟಿಂಗ್ ಸಖತ್ತಾಗಿದೆ. ಥ್ಯಾಂಕ್ ಯು ಸರ್. 25 ರಿಲೀಸ್, 45 100. ಶಿವಣ್ಣಿಗೆ ಆಗಲ್ಲ ಏಜ್ 65. ಮೂವಿ ಮಾತ್ರ ಸೂಪರ್. 1 man show. ಶಿವಣ್ಣ ಲೆಜೆಂಡ್. ಜೈ ಶಿವಣ್ಣ. ಜಗತ್ಗೆಲ್ಲ ಶಿವ ಒಬ್ನೇ, ಇಂಡಸ್ಟ್ರಿಗೂ ಶಿವಣ್ಣ ಒಬ್ರೆ. ಶಿವಣ್ಣ ಮಾತ್ರ ಯಾರು ಯೋಚನೆ ಮಾಡಕ್ಕಾಗಲ್ಲ ಆ ರೀತಿ ಒಂದು ಪಾತ್ರ ಮಾಡಿದ್ದಾರೆ. ಸಿನಿಮಾ ಕೊನೆವರೆಗೂ ನೀವು ಕ್ಲೈಮ್ಯಾಕ್ಸ್ ಬರೋವರೆಗೂ ಸಿನಿಮಾ ಏನೋ ಅಂತ ಯಾರಿಗೂ ಖಂಡಿತವಾಗ್ಲೂ ಯಾರಿಗೂ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಲ್ಲ, ಅರ್ಥನೂ ಆಗಲ್ಲ. ಈ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ನಿಮ್ಗೆ ನಿಜವಾಗ್ಲೂ 45 ಸಿನಿಮಾ ಏನು ಅಂತ ಅರ್ಥ ಆಗುತ್ತೆ. ಶಿವಣ್ಣ ಮಾತ್ರ 1 man show. ಸಿನಿಮಾದಲ್ಲಿ 3 ಜನ ಹೀರೋ ಇದ್ದಾರೆ, ಆದ್ರೆ ಕ್ಲೈಮ್ಯಾಕ್ಸ್ ಮಾತ್ರ ಶಿವಣ್ಣ 1 man show ಆಕ್ಟ್ ಮಾಡಿದ್ದಾರೆ. ಶಿವಣ್ಣ ನೋಡಿ ಇಡೀ ಇಂಡಸ್ಟ್ರಿನೇ ಕಲಿಬೇಕು ಆಕ್ಟಿಂಗ್ ಅಂದ್ರೆ ಏನು, ಈ ಏಜ್ ಅಲ್ಲಿ ಯಾವ ತರ ಆಕ್ಟ್ ಮಾಡ್ಬೇಕು, ಯಾವ ತರ ಇರ್ಬೇಕು ಅನ್ನೋದಕ್ಕೆ ಶಿವಣ್ಣ ಬರೀ ಕನ್ನಡ ಇಂಡಸ್ಟ್ರಿಗೆ ಮಾತ್ರ ಅಲ್ಲ, ಇಡೀ ಇಂಡಿಯನ್ ಫಿಲಂ ಇಂಡಸ್ಟ್ರಿಗೆ ಒಬ್ರು ರೋಲ್ ಮಾಡಲ್ಲ. ಅಣ್ಣವ್ರ ಮಗ ಅಂದ್ರೆ ಶಿವಣ್ಣ. ಗ್ರೇಟ್ ಶಿವಣ್ಣ. ಶಿವಣ್ಣ ಲವ್ ಯು. ಜೈ ಶಿವಣ್ಣ. ಶಿವರಾತ್ರಿ ಬಂದ್ರೆ ಶಿವನ ಹಬ್ಬ, ಶಿವನ ಮೂವಿ ಬಂದ್ರೆ ಸಿನಿಮಾ ಹಬ್ಬ ಸರ್. ಜೈ ಶಿವಣ್ಣ. ಶಿವಣ್ಣಗೆ ಇದು ಟ್ರಿಬ್ಯೂಟ್ ಇದು ವಿಷ್ಣುನ 11 ಅವತಾರ ತೋರಿಸಿದ್ದು ಶಿವಣ್ಣನ ಅವತಾರದಲ್ಲಿ ಗುಡ್ ಇದು. ಬಟ್ ಇದು ಗ್ರೇಟ್. ಅರ್ಜುನ್ ಜನ್ಯ ಗ್ರೇಟ್ ಇದು. ಯಾಕಂದ್ರೆ ಶಿವಣ್ಣನ ಆತರ ತೋರ್ಸಕ್ಕೆ ರಾಜ್ಕುಮಾರ್ ವಿಷ್ಣುವರ್ಧನ್ ಬಿಟ್ರೆ ಈ ತರ ಪಾತ್ರ ಮಾಡಕ್ಕೆ ಯಾರಿಗೂ ಸೂಟ್ ಆಗಲ್ಲ, ಎಷ್ಟಿಗೂ ಆಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.